ಸ್ನೇಹಿತರೆ, ನಾವು ಇವತ್ತು ಆಧಾರ್ ಕಾರ್ಡ್ನ ಬಯೋಮೆಟ್ರಿಕ್ನ ಯಾವ ರೀತಿ ಲಾಕ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಮಾಡಿದರೆ ಏನಾಗುತ್ತೆ, ಅದನ್ನು ಯಾವ ರೀತಿ ಲಾಕ್ ಮಾಡಬೇಕು ಮತ್ತು ಅದಕ್ಕೆ ಸಮಯ ಎಷ್ಟು ತಗೊಳುತ್ತೆ, ಎಲ್ಲ ವಿಷಯಗಳನ್ನ ನಾನು ಇವತ್ತು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇವತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ನ ಲಾಕ್ ಮಾಡೋದ್ರಿಂದ ನಮ್ಮ ಏನೇನು ಐಡೆಂಟಿಫಿಕೇಶನ್ ಲಾಕ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಮೊದಲು ಬಯೋಮೆಟ್ರಿಕ್ ಅಂದರೆ ನಾವು ಹೆಬ್ಬೆರಳ ಮೂಲಕ ಏನೊಂದು ಬೆರಳಚ್ಚು ಮೂಲಕ ನಾವು ಏನಾದರೂ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಹೋದರೆ ಅದು ಲಾಕ್ ಆಗಿರುತ್ತೆ. ಎರಡನೇದು ನಮ್ಮ ಫೇಸ್ ಮೂಲಕ, ಅದು ಕೂಡ ಐಡೆಂಟಿಫಿಕೇಶನ್ ಲಾಕ್ ಆಗಿರುತ್ತೆ. ಮತ್ತು ಮೂರನೇದು ನಮ್ಮ ಕಣ್ಣಿನ ಮೂಲಕ ಐಡೆಂಟಿಫಿಕೇಶನ್ ಮಾಡ್ತೀವಲ್ಲ, ಅದು ಕೂಡ ಲಾಕ್ ಆಗುತ್ತೆ. ಈ ಮೂರು ಕೇವಲ OTP ಮಾತ್ರ ಮುಂದೆ ಆಕ್ಟಿವೇಟ್ ಇರುತ್ತೆ. OTP ಮೂಲಕ ಮಾತ್ರ ನಾವು ಐಡೆಂಟಿಫಿಕೇಶನ್ನ ಮಾಡ್ಕೋಬೋದು. ಲಾಕ್ ಮಾಡಿದ ನಂತರದಲ್ಲೂ ಕೂಡ ಬೆರಳಚ್ಚು ಮೂಲಕ, ಆಮೇಲೆ ಫೇಸ್ ಮೂಲಕ, ಆಮೇಲೆ ಕಣ್ಣಿನ ಮೂಲಕ, ಈ ಮೂರು ಕೂಡ ಲಾಕ್ ಆಗುತ್ತೆ. ಅವುಗಳನ್ನ ಲಾಕ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಎಲ್ಲವೂ ಕೂಡ ಅರ್ಥವಾಗುತ್ತೆ. ಮೊದಲು ಯಾವುದಾದ್ರೊಂದು ಫೋನ್ನಲ್ಲಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಮೈ ಆಧಾರ್ ಅಂತ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚ್ನಲ್ಲಿ ಮೈ ಆಧಾರ್ ಅಂತ ನೋಡ್ಬೋದು. ಈ ರೀತಿ ನಾನು ಸರ್ಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಬರುವಂಥ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೈ ಆಧಾರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಅದರ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆದ ನಂತರದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇದೆ, ಸ್ವಲ್ಪ ವೇಟ್ ಮಾಡೋಣ. ನೋಡಿ, ಓಪನ್ ಆಗಿದೆ ಸ್ನೇಹಿತರೆ. ಈ ರೀತಿ ಓಪನ್ ಆದ ನಂತರದಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಲಾಕ್ ಆರ್ ಅನ್ಲಾಕ್ ಬಯೋಮೆಟ್ರಿಕ್ ಅನ್ನೋಂಥ ಆಪ್ಷನ್ ಇಲ್ಲಿ ಹುಡುಕಬೇಕಾಗುತ್ತೆ. ಇಲ್ಲಿ ಇದಕ್ಕೆ ಕೆಳಗಡೆ ಇದೆ ನೋಡಿ, ಲಾಕ್ ಆರ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ. ಈ ರೀತಿ ಬಂದರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಕ್ಲೋಸ್ ಬಟನ್ ಇರುತ್ತೆ, ಕ್ಲೋಸ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅಂತ ಬರ್ತಾ ಇದೆ. ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನೀವು ಯಾವ ಒಂದು ಆಧಾರ್ನ ಲಾಕ್ ಮಾಡ್ತಾ ಇದ್ದೀರಾ ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ ಏನಿದೆ ಇದೇ ಕೋಡ್ನ ಈ ಒಂದು ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ. ಏನಿದೆ ಸೇಮ್ ಟು ಸೇಮ್ ಹಾಕಬೇಕು. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್, ಸ್ಮಾಲ್ ಇದ್ದರೆ ಸ್ಮಾಲ್, ನಂಬರ್ಸ್ ಇದ್ದರೆ ನಂಬರ್ಸು. ಹಾಕಿದ ನಂತರದಲ್ಲಿ ಇಲ್ಲಿ ಲಾಗಿನ್ ವಿತ್ OTP ಅನ್ನೋಂಥ ಬಟನ್ ಇಲ್ಲಿ ಬ್ಲೂ ಕಲರ್ನಲ್ಲಿ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಿಮ್ಮ ಫೋನ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಕೆಳಗಡೆ ಎಂಟರ್ OTP ಅಂತ ಇದೆಯಲ್ಲ, ಆ ಒಂದು 6 ಅಂಕಿಗಳ OTPನ ಹಾಕಿಬಿಟ್ಟು ನೀವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ನೋಡ್ಬೋದು. ನಾನು ಎಂಟರ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಈ ರೀತಿ ಬರ್ತಾ ಇದೆ. ಮತ್ತೆ ಇದನ್ನ ಕ್ಲೋಸ್ ಮಾಡ್ಕೋತೀನಿ ಮೇಲ್ಗಡೆ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಲಾಕ್ ಆರ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ಒಂದು ಆಪ್ಷನ್ ದೊಡ್ಡದಾಗಿರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇದೆ ನೋಡಿ, ಇಲ್ಲಿ ಹಲವಾರು ರೀತಿ ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ಸು, ಆಫ್ಲೈನ್ KYC, ರಿಪೋರ್ಟ್ ಡೆತ್ ಆರ್ ಫ್ಯಾಮಿಲಿ ಮೆಂಬರ್ ಅಂತ ಬರ್ತಾ ಇದೆ. ಹಿಂಗೆಲ್ಲ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ಒಂದು ಬಯೋಮೆಟ್ರಿಕ್ ಲಾಕ್ ಆರ್ ಅನ್ಲಾಕ್ ಅಂತ ಇಲ್ಲಿದೆ ನೋಡಿ, ಈ ಒಂದು ಲಾಕ್ ಆರ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಬಯೋಮೆಟ್ರಿಕ್ ಲಾಕ್ ಮಾಡೋದ್ರಿಂದ ಏನೇನಾಗುತ್ತೆ ಅಂತೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ, ಬಯೋಮೆಟ್ರಿಕ್ಕು, ಆಮೇಲೆ ಕಣ್ಣಿಂದು, ನಂತರದಲ್ಲಿ ಫೇಸ್ ಎಲ್ಲ ಲಾಕ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ನಿಮಿಷ, ಬೆರಳಚ್ಚು, ನಂತರದಲ್ಲಿ ಕಣ್ಣಿನ ಒಂದು ಅಥೆಂಟಿಕೇಶನ್, ನಂತರದಲ್ಲಿ ಫೇಸ್ ಅಥೆಂಟಿಕೇಶನ್ ಮೂರು ಕೂಡ ಲಾಕ್ ಆಗ್ತಾ ಇದೆ. ಕೇವಲ OTP ಮೂಲಕ ಮಾತ್ರ ಲಾಕ್ ಆಗಲ್ಲ. ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಬಯೋಮೆಟ್ರಿಕ್ ಅನ್ನೋದು ಸಂಪೂರ್ಣವಾಗಿ ಲಾಕ್ ಆಗಿದೆ. ಇಲ್ಲಿ ಈ ರೀತಿ ನಿಮ್ಮ ಫೀಡ್ಬ್ಯಾಕ್ನ ಕೊಡಿ ಅಂತ ಹೇಳ್ತಾ ಇದೆ. ನಾವು ಫೀಡ್ಬ್ಯಾಕ್ ಕೊಡಬೇಕು ಅಂತ ಏನಿಲ್ಲ, ನೀವು ಬೇಕಂದರೆ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಕ್ಲೋಸ್ ಬಟನ್ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಯುವರ್ ಬಯೋಮೆಟ್ರಿಕ್ಸ್ ಹ್ಯಾವ್ ಬೀನ್ ಲಾಕ್ಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಈ ರೀತಿ ನಾವು ಆಧಾರ್ನ ಬಯೋಮೆಟ್ರಿಕ್ ಸಂಪೂರ್ಣವಾಗಿ ಲಾಕ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್